ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಆದ ರಸಂ. ಈ ಜ್ವರ ಬಂದು ಬಾಯಿ ಕೆಟ್ಟು ಹೋಗಿದರೆ ಅಥವಾ ಒಮ್ಮೊಮ್ಮೆ ಕೆಮ್ಮು ಶೀತ ಇರುವಾಗ ನಮಗೆ ಊಟ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಆಗ ಈ ಕೊತ್ತಂಬರಿ ಸೊಪ್ಪಿನ ರಸಮ್ಮನ್ನು ಮಾಡಿಕೊಡ್ತಾರೆ, ಬಹಳ ಚೆನ್ನಾಗಿರ್ತದೆ. ಗಾರ್ಲಿಕ್ ಕೊತ್ತಂಬರಿ ಸೊಪ್ಪಿನ ರಸಂ ಅಂದರೆ ಬೆಳ್ಳುಳ್ಳಿ ಇದಕ್ಕೆ ಮುಖ್ಯವಾಗಿರ್ತದೆ. ಹಾಗಾದರೆ ಬಹಳ ರುಚಿಕರವಾದ ಹಾಗೂ ಒಂದು ಬಟ್ಟಲು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುವಂತಹ ಈ ಒಂದು ರಸಮ್ಮನ್ನು ಹೇಗೆ ಮಾಡೋದನ್ನು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಅದರೊಟ್ಟಿಗೆ ನಾನು ಈ ನೆಲ್ಲಿಕಾಯನ್ನು ಸಹ ಈ ಉಪ್ಪು ನೀರಿನಲ್ಲಿ ಹಾಕಿಟ್ಟು ಅದು ಸಹ ಈ ಒಂದು ಬಾಯಿಯಲ್ಲಿ ರುಚಿ ಕೆಟ್ಟಾಗ ನಾವು ಅದರಲ್ಲಿ ಊಟ ಮಾಡಿದರೆ ಅದು ಸಹ ಬಹಳ ಉತ್ತಮ. ಅದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಈ ನೆಲ್ಲಿಕಾಯನ್ನು ಬೇಯಿಸಿ ಮಾಡ್ಬೋದು, ಇನ್ನೊಂದು ಡೈರೆಕ್ಟಾಗಿ ನೆಲ್ಲಿಕಾಯನ್ನು ಉಪ್ಪು ನೀರಿನಲ್ಲಿ ಕಾಯಿ ಮೆಣಸು ಹಾಕ್ಕೊಂಡು ಸಹ ಮಾಡ್ಬೋದು. ಈ ರೆಸಿಪಿ ನಾನು ಇಷ್ಟವರೆಗೆ ಮಾಡಲಿಲ್ಲ, ಬೇಕಿದ್ದರೆ ಇನ್ನೊಂದು ಬಾರಿ ಅದನ್ನು ಮಾಡಿ ತೋರಿಸ್ತೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಲ್ಲಿ ಗಾರ್ಲಿಕ್ ಕೊರಿಯಾಂಡರ್ ಲೀವ್ಸ್ ರಸಂ ಮಾಡುವುದೆಂದು. ನಮಸ್ತೆ ಮಿತ್ರರೇ, ಇವತ್ತು ಈ ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪಿದ್ದರೆ ಬಹಳ ಒಳ್ಳೆಯದು. ಕೊತ್ತಂಬರಿ ಸೊಪ್ಪಿನ ಗಾರ್ಲಿಕ್ ರಸಂ ಮಾಡೋಣ, ಬಹಳ ಚೆನ್ನಾಗಿ ಬರ್ತದೆ. ಬೇಕಾಗುವ ಸಾಮಗ್ರಿಗಳು: ಒಂದು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಇದ್ದರೆ ಒಳ್ಳೆಯದು. ಇದನ್ನೀಗ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಇಲ್ಲಿ ನಾನು 10 ಸಣ್ಣ ಸಣ್ಣ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಅರ್ಧ ಇಂಚಿನಷ್ಟು ಈ ಜಿಂಜರ್ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈವನ್ನ ಒಂದು ಕಾಯಿ ಮೆಣಸು ಅಥವಾ 2 ಕಾಯಿ ಮೆಣಸು, ಎಷ್ಟು ಬೇಕು ನಿಮಗೆ. ಸ್ವಲ್ಪ ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚು ಕಾಯಿ ಮೆಣಸನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲಿ ಈ ಕರಿಮೆಣಸನ್ನು ಸಹ ನೀವೇ ಹೀಗೆ ಕೈಯಲ್ಲಿ 1 ಚಮಚದಷ್ಟು ಪುಡಿ ಮಾಡಿಟ್ಟುಕೊಂಡ್ರೆ ಆಯಿತು. ಮತ್ತು ಲಿಂಬೆ ಹಣ್ಣನ್ನು ಯೂಸ್ ಮಾಡ್ಬೋದು. ಲಿಂಬೆ ಹಣ್ಣು ನಾನು ಸ್ವಲ್ಪ ಒಣಗಿ ಹೋಗಿದೆ ಹೇಳಿ ನಾನು ಬಿಂಬುಳಿಯನ್ನು ಯೂಸ್ ಮಾಡ್ತಿದ್ದೇನೆ. ಒಂದು 2-3 ಬಿಂಬುಳಿ ಇದ್ದರೆ ಬಿಂಬುಳಿ ಯೂಸ್ ಮಾಡಿ, ಅಥವಾ ಸಣ್ಣ ಒಂದು ಆಮ್ಲ ಗಾತ್ರದ ಹುಳಿ ಟ್ಯಾಮ್ರಿನ್ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಬಿಂಬುಳಿ ಅಥವಾ ಲಿಂಬೆ ಹುಳಿ ಅಥವಾ ಹುಳಿ ನೀರು ಮಾಡಿಟ್ಕೊಳ್ಳಿ, ಒಂದು ಸಣ್ಣ ನಿಂಬೆ ಗಾತ್ರದ. ಈಗ ಮೊದಲಿಗೆ ನಾವು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಮಿತ್ರರೇ, ಕೊತ್ತಂಬರಿ ಸೊಪ್ಪು ಹೆಚ್ಚಿಕೊಳ್ಳುವ ಮೊದಲು ನಾವು ಒಂದು ನೀರುಳ್ಳಿಯ ಅರ್ಧ ಭಾಗದಷ್ಟು, ಸಣ್ಣ ನೀರುಳ್ಳಿಯ ಅರ್ಧ ಭಾಗದಷ್ಟು ಇದನ್ನು ಸಣ್ಣದಾಗಿ ಒಳ್ಳೆ ಚಾಪ್ ಮಾಡ್ಕೊಳ್ಳೋಣ. ಅದು ಬಾಯಿಗೆ ಸಿಕ್ಕಬಾರ್ದು, ಹಾಗಿರಬೇಕು. ಸೊ ಸಣ್ಣದಾಗಿ ಇದನ್ನು ನಾನು ಚಾಪ್ ಮಾಡ್ಕೊಳ್ತೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈ 2 ಬಿಂಬುಳಿ. ಏನಂದರೆ ಬಿಂಬುಳಿ ನಿಮಗೆ ಗೊತ್ತಿರ್ಬೋದು, ನಮಗೆ ಕರಾವಳಿಗರಿಗೆ ಇದು ಗೊತ್ತಿರುವಂಥದ್ದೇ ಒಂದು ಫ್ರೂಟು ಸಹ ಹೇಳ್ಬೋದು ಇದನ್ನು, ಅಥವಾ ಇದನ್ನೊಂದು ವೆಜಿಟೇಬಲ್ ಅಂತ ಸಹ ಹೇಳ್ಬೋದು. ನೋಡಿ, ಇದನ್ನು ಸಹ ಹಾಗೆ ಆದಷ್ಟು ಸಣ್ಣದಾಗಿ ಹೀಗೆ ಚೂರಾಗಿ ಮಾಡಿಕೊಂಡು ಹೆಚ್ಚಿಟ್ಕೊಳ್ಳೋದು. ಇನ್ನು ಕೊತ್ತಂಬರಿ ಸೊಪ್ಪನ್ನು ತೋರಿಸ್ಕೊಡ್ತೇನೆ ಯಾವ ರೀತಿಯಾಗಿ ಹೆಚ್ಚಿಟ್ಕೊಳ್ಬೇಕು ಹೇಳಿ. ಕೊತ್ತಂಬರಿ ಸೊಪ್ಪನ್ನು ದಂಟಿನ ಒಟ್ಟಿಗೆ, ದಂಟನ್ನು ಸಹ ಬೇಕು ನಮಗೆ, ದಂಟಿನಲ್ಲಿ ತುಂಬ ಪೌಷ್ಟಿಕಾಂಶಗಳು ಉಂಟು. ನೋಡಿ, ಇದನ್ನು ಸಹ ಹೀಗೆ ಸಣ್ಣದಾಗಿ ಹೀಗೆ ದಂಟಿನೊಟ್ಟಿಗೆ ಚೆನ್ನಾಗಿ ನಾವು ಚಾಪ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಅದರದ್ದು ಫ್ಲೇವರ್ ಎಲ್ಲ ನಾವೀಗ ಮಾಡುವ ರಸಮ್ಮಲ್ಲಿ ಚೆನ್ನಾಗಿ ಬಿಟ್ಟುಕೊಳ್ತದೆ. ಅದರಿಂದಾಗಿ ಇದಕ್ಕೆ ನಾವು ಟೊಮ್ಯಾಟೊ ಹಾಕ್ಕೊಳ್ಳಿಕ್ಕಿಲ್ಲ. ಸೊ ಈಗ ಇಲ್ಲಿ ನೋಡಿ, ಈ ಬೆಳ್ಳುಳ್ಳಿ ಅನ್ಸಸ್ ನೋಡಿ, ಇದೇ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ. ಶುಂಠಿ ಚಾಪ್ ಮಾಡಿ ಇಟ್ಕೊಂಡಾಗಿದೆ, ಕಾಯಿ ಮೆಣಸು ಚಾಪ್ ಮಾಡಿದೆ, ಮತ್ತು ಇದನ್ನು ಗುದ್ದಿಕೊಂಡು ಸರಿ ಪೌಡರ್ ಮಾಡಿಕೊಳ್ಬೇಕು. ವೀಕ್ಷಕರೇ, ಒಲೆಯ ಮೇಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಗ್ಯಾಸನ್ನು ಉರಿಸಿಕೊಂಡೆ. ಈಗ ನಾವು ಇದಕ್ಕೆ ಒಂದು 3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಸಣ್ಣ ಸ್ಪೂನ್ನಲ್ಲಿ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿದ ಕೂಡಲೇ ಈ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಒಳ್ಳೆ ಅದರಲ್ಲಿ ಫ್ರೈ ಆಗಬೇಕು. ಸಣ್ಣದಾಗಿ ಜಜ್ಜಿಟ್ಟದ ಚಾಪ್ ಮಾಡಿದಂತಹ ಬೆಳ್ಳುಳ್ಳಿ. ಇನ್ನು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನಾವು
ಒಂದು ಕರಿ ಲೀವ್ಸನ್ನು ಸಣ್ಣದಾಗಿ ಹೀಗೆ ಕೈಯಲ್ಲೇ ಚಾಪ್ ಮಾಡಿಕೊಂಡು ಹಾಕೊಳ್ಳೋಣ. ಒಂದು ಸ್ಟ್ರಿಂಗ್ ಆಫ್ ಕರಿ ಲೀವ್ಸು. ಇನ್ನು ಇದಕ್ಕೆ ಕಾಯಿಯ ಮೆಣಸು, ಶುಂಠಿ ಎಲ್ಲ ಸಪೂರವಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು, ತುಂಬ ಎಣ್ಣೆ ಹಾಕ್ಕೊಳ್ಬೇಡಿ. ನಾವಿದು ಯಾರಿಗೆ ಬಾಯಿ ರುಚಿ ಕೆಟ್ಟಿರ್ತದೆ, ಯಾರಿಗೆ ಜ್ವರ ಬಂದು ನಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಸ್ವಲ್ಪ ಗಂಜಿ ಒಟ್ಟಿಗೆ ಈ ಒಂದು ರಸಮನ್ನು ಕೊಟ್ಟರೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಚಾಪ್ ಮಾಡಿದಂತಹ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ. ಚೆನ್ನಾಗಿ ಇದನ್ನು ಸ್ವಲ್ಪ ಇದರಲ್ಲಿ ಬಾಡಿಸ್ಕೊಳ್ಳೋಣ. ಇಷ್ಟೇ ಈ ರೀತಿ ಬಾಡಿಸ್ಕೊಂಡ ಮೇಲೆ ಇನ್ನೀಗ ಏನು ಬಿಂಬುಳಿ ಅಥವಾ ಲಿಂಬೆ ಇದ್ದರೆ ಮತ್ತೆ ಹಾಕೊಳ್ಳೋದು. ಇದು ಬಿಂಬುಳಿ ಚೂರು ಬೇಯಬೇಕಾಗ್ತದೆ, ಅದರಿಂದಾಗಿ ನಾವು ಇದನ್ನು ಈಗಲೇ ಹಾಕೊಳ್ತಿದ್ದೆ. ಲಿಂಬೆ ಅಥವಾ ಹುಳಿಯ ನೀರು ಹಾಕೋದಾದರೆ ನೀವು ಮತ್ತೆ ಹಾಕೊಳ್ಬೋದು. ಈಗ ಇದರೊಟ್ಟಿಗೆ ಇದು ಚೆನ್ನಾಗಿ ಒಳ್ಳೆ ಫ್ರೈ ಆಗಲಿ. ಕಪ್ಪು ಕಲರ್ ಆಗೋದು ಬೇಡ, ಈ ರೀತಿ ಬಿಂಬುಳಿ ಪಕ್ಕ ಬೇಯ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಇನ್ನು ಏನು ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಟ್ಟು ಸಹ ಇದ್ದರೆ ಸಾಕಾಗ್ತದೆ. ಇಬ್ಬರಿಗೆ ಇದ್ದರೆ, ಇಬ್ಬರು ಮೂವರಿಗೆ ಇದ್ದರೆ ಆದರೆ ಅರ್ಧ ಕಟ್ಟು ಸಾಕು. ಸಣ್ಣದಾಗಿ ಹೆಚ್ಚಿಟ್ಟದನ್ನು ಚೆನ್ನಾಗಿ ಈ ರೀತಿ ಇದರಲ್ಲಿ ಒಳ್ಳೆ ಫ್ರೈ ಆಗಬೇಕು. ವೀಕ್ಷಕರೇ, ಇಷ್ಟ ಆಗುವಾಗ ನಾವಿದಕ್ಕೆ ಒಂದು ಪಿಂಚ್ ಅರಸಿನ ಮತ್ತು ಚೂರು ಬೆಲ್ಲ ಆಪ್ಷನಲ್ಲ, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಅರಶಿನ ಮಾತ್ರ ಚೂರು ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಚೂರು ಈ ನಮ್ಮ ಗಂಟಲಿಗೆ ಸೂದಿಂಗ್ ಇಫೆಕ್ಟ್ ಕೊಡಲಿಕ್ಕೆ ಅರಶಿನ ಮತ್ತು ನಾವು ಈ ಗುದ್ದಿಟ್ಟುಕೊಂಡಂತಹ 1 ಚಮಚದಷ್ಟು ಕರಿಮೆಣಸು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೂರು ತಿರುಗಿಸಿಕೊಂಡು, ಇನ್ನು ಇದಕ್ಕೆ ಒಳ್ಳೆ ಚೆನ್ನಾಗಿ ಬಂತೀಗ ಇದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ನಾನು ಹಾಕ್ಕೊಳ್ತಿದ್ದೇನೆ. 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಒಳ್ಳೆ ಕುದಿಯನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಕುದಿಲಿಕ್ಕೆ ಶುರುವಾಯಿತು. ಸೊ ನಿಮಗೆ ಕಾಣ್ಬೋದು ಯಾವ ರೀತಿಯಲ್ಲಿ ಕುದೀತಾ ಉಂಟು ಹೇಳಿ. ಹೀಗೆ ಒಳ್ಳೆ ಒಂದು ಕುದಿ ಬಂದ ಮೇಲೆ ನಾವು ಇದನ್ನು ಚೆನ್ನಾಗಿ ಕುದಿ ಬಂತು, ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಒಮ್ಮೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟಂತ. ಖಾರ ಇದಕ್ಕೆ ಈ ಪೆಪ್ಪರಿದ್ದೇ ಖಾರ ಹೆಚ್ಚಾಗಿ ಬರಬೇಕು, ಯಾಕಂದರೆ ಬಾಯಿಗೆ ಒಂದು ರುಚಿಯನ್ನು ಕೊಡುವಂತಹ ಈ ಒಂದು ಕೊತ್ತಂಬರಿ ಸೊಪ್ಪಿನ ಬೆಳ್ಳುಳ್ಳಿಯ ಸಾರು ರಸಮ್, ಇದನ್ನು ಈ ರೀತಿಯ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ನಾವು ನೀರಿನಲ್ಲಿ ಹಾಕಿಟ್ಕೊಳ್ಬೋದು. ಉಪ್ಪು ನೀರಿನಲ್ಲಿ ಹಾಕಿಟ್ಕೊಂಡು ನಾವು ಮಾಡ್ತೇವೆ. ಆ ರೀತಿಯಲ್ಲಿ ಅದರೊಟ್ಟಿಗೆ ಒಂದು ನೆಲ್ಲಿಕಾಯಿ, ಅದರೊಟ್ಟಿಗೆ ಅದರದ್ದು ರಸ ತಿಂದರೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಸರ್ವ್ ಮಾಡೋಣ. ಇಷ್ಟು ಕುದ್ದಾದ ಮೇಲೆ ಇದನ್ನು ಆಫ್ ಮಾಡ್ತಿದ್ದೇನೆ. ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದೊಟ್ಟಿಗೆ ನೆಲ್ಲಿಕಾಯಿಯ ಒಂದು ಪೀಸ್ ಇದ್ದರೆ ಸಾಕು, ಅದರೊಟ್ಟಿಗೆ ಅದರದ್ದು ನೆಲ್ಲಿಕಾಯಿಯ ರಸ ನೆಕ್ಲಿಕ್ಕಿದ್ದರೆ ಸಾಕು. ನೋಡಿ ಯಾವ ರೀತಿಯಲ್ಲಿ ಬಂತಂತ ನೋಡಿದ್ರಲ್ಲ ವೀಕ್ಷಕರೇ. ಬಹಳ ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಒಂದು ಕೊತ್ತಂಬರಿ ಸೊಪ್ಪಿನ ರಸಮ್ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ನೋಡಿ ಅಂತ ಹೇಳುತ್ತಾ, ಬೂಳೂರು ಸುವರ್ಣ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.